दौड़ के आओ। क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के जाइए। ದಿನಾಂಕ 13ರಂದು ಮುಂಡಗೋಡನಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ನಡೆಯುವ ಹಿನ್ನೆಲೆಯಲ್ಲಿ ಗುರುವಾರ ಪತ್ರಿಕಾಗೋಷ್ಠಿ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಬಸವ ಸಂಸ್ಕೃತಿ ಅಭಿಯಾನ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಬಸವೇಶ್ವರ ಮಾತಾಜಿ, ಅಧ್ಯಕ್ಷರಾದ ಹಾಗೂ ಮಾಜಿ ಶಾಸಕರಾದ ವಿಎಸ್ ಪಾಟೀಲ್, ಶಿರಸಿಯ ಮಲ್ಲಿಕಾರ್ಜುನ ಸ್ವಾಮೀಜಿ, ಶಿವಲಿಂಗಯ್ಯ ಅಲ್ಲಯ್ಯನವರಮಠ, ಬಸವರಾಜ ಪಾಟೀಲ್, ಬಸವರಾಜ ಓಶಿಮಠ, ಎಸ್ ಬಿ ಹೂಗಾರ್, ಸಂಗಪ್ಪ ಕೊಳೂರ, ಎಸ್ ಫಕೀರಪ್ಪ, ವಸಂತ ಕೊಣಸಾಲಿ, ಎನ್ ಡಿ ಕಿತ್ತೂರ, ಹನುಮಂತ ಆರೆಗೊಪ್ಪ, ಚಿದಾನಂದ ಹರಿಜನ್, ಪ್ರಕಾಶ್ ಹುದ್ಲಮನಿ, ಮಹದೇಶ್ವರ ಲಿಂಗದಾಳ, ದಯಾನಂದ ಕಳಸಾಪುರ ಮುಂತಾದವರಿದ್ದರು. ವಿರೋಧ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಸಮಾಜದ ಜನರಿಗೆ ದಯಮಾಡಿ ಅದನ್ನ ಯಾರೂ ತಪ್ಪಾಗಿ ಅರ್ಥ ಮಾಡದೆ ಬಸವಣ್ಣವರ ವಚನಗಳನ್ನು, ಅವರ ನಡೆ ನುಡಿಗಳನ್ನು ಅನುಕರಿಸಿದರೆ ಅನುಕೂಲ ಆಗ್ತದೆ. ದಯಮಾಡಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದವರು ಬಾಂಧವರು ಬರಬೇಕಂತೇಳಿ ನಿಮ್ಮ ಮುಖಾಂತರ, ನಿಮ್ಮ ಪತ್ರಿಕೆಗಳ ಮುಖಾಂತರ ನಾನು ವಿನಂತಿ ಮಾಡಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಾಯಕ ಅಂತ ಘೋಷಣೆ ಮಾಡಿದೆ. ಮಹಾರಾಷ್ಟ್ರ ಸರ್ಕಾರ ಶಿವಾಜಿಯವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಹಾಗೆ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಕರ್ನಾಟಕದಲ್ಲಿ ಬಹಳ ಜನ ಮಹಾತ್ಮರಾಗೋಗಿದ್ರು ಕೂಡ ಬಸವಣ್ಣನವರನ್ನೇ ಯಾಕೆ ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಅಂತ ಹೇಳಿದ್ರೆ, ಎಲ್ಲ ಮಹಾತ್ಮರು ಆಧ್ಯಾತ್ಮಿಕವಾಗೋ ಅಥವಾ ನೈತಿಕವಾಗೋ ಯಾವುದೋ ಒಂದು ವೇಯಲ್ಲಿ ಅವರು ಸಾಧನೆಯನ್ನ ಮಾಡಿದ್ರೆ, ಬಸವಣ್ಣನವರು ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ, ಅವನು ಪರಿಪೂರ್ಣನಾಗ್ಲಿಕ್ಕೆ ಯಾವ್ಯಾವ ದಾರಿ, ಯಾವ್ಯಾವ ಆಯಾಮಗಳಿದೆಯಲ್ಲ, ಆ ಎಲ್ಲಾ ದೃಷ್ಟಿಕೋನದಿಂದ ಪ್ರಯತ್ನ ಪಟ್ಟು ಬಸವಣ್ಣನವರು ಆರವನಿಂದ ಹಿಡಿದು ಅಂತ್ಯಜನವರೆಗೆ ಎಲ್ಲರೂ ಸಮಾನರು, ಈ ದೇಶದ ಎಲ್ಲ ಹಕ್ಕು ಬಾಧ್ಯತೆಗಳು ಎಲ್ಲಾ ಮಾನವರಿಗೂ ಸಿಗ್ಬೇಕು, ಯಾವುದೇ ರೀತಿಯ ಜಾತಿ ಮತ ಪಂಥ ಇವು ಭೇದ ಭಾವ ಇಲ್ಲದೆ ಅಂತಕ್ಕಂಥದ್ದು. ಯಾಕೆಂದ್ರೆ ಬಸವಣ್ಣನವರು ಹುಟ್ಟಿ ಬರೋದಕ್ಕಿಂತ ಪೂರ್ವದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೀತಾರೆ, ಬಸವಣ್ಣನನ್ನ ಕುರಿತು ಬರೆಯುವಾಗ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಅಂತ ಬರೀತಾರೆ. ಅಂದ್ರೆ ಕಾರ್ತಿಕ ಮಾಸ ಅಂದ್ರೆ 12 ತಿಂಗಳಲ್ಲಿ ಕತ್ತಲೆ ಜಾಸ್ತಿ ಇರುವಂತ ಮಾಸ, ಹಗಲು ಕಮ್ಮಿ ಇರುವಂತ ಮಾಸ ಯಾವುದು ಅಂದ್ರೆ ಕಾರ್ತಿಕ ಮಾಸ. ಹಾಗೆ ಬಸವಣ್ಣ ಹುಟ್ಟಿ ಬಂದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಕತ್ತಲೆಯಿಂದ ತುಂಬಿತ್ತು, ಅಜ್ಞಾನದಿಂದ ತುಂಬಿತ್ತು, ಶೋಷಣೆಯಿಂದ ತುಂಬಿತ್ತು, ಮೌಢ್ಯತೆಯಿಂದ ತುಂಬಿತ್ತು. ಹಾಗೆ ಅನೇಕ ದೀನ ದಲಿತರನ್ನ ಅನೇಕ ಹಕ್ಕು ಬಾಧ್ಯತೆಗಳಿಂದ ವಂಚಿತರಾಗಿದ್ರು. ಇಂತಹ ಸಂದರ್ಭದಲ್ಲಿ ದೀನ ದಲಿತರ ಆಮೇಲೆ ಕೆಳವರ್ಗದವರನ್ನ ಮೇಲೆತ್ತಲಿಕ್ಕೆ ಬಂದಿರ್ತಕ್ಕಂಥ ಆಕಾಶ ದೀಪ ಯಾರು ಅಂತ ಹೇಳಿದ್ರೆ ಬಸವಣ್ಣನವರು ಅಂತ ನಮ್ಮ ಕುವೆಂಪು ಅವರು ಬರೀತಾರೆ. ಹಾಗಾಗಿ ಕರ್ನಾಟಕ ಸರ್ಕಾರ ಅದನ್ನ ಗುರುತಿಸಿ ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಆ ಒಂದು ನಿಮಿತ್ತವಾಗಿ, ಆ ಒಂದು ಸವಿ ನೆನಪಿಗಾಗಿ ಇಡೀ ಈಗ ಸೆಪ್ಟೆಂಬರ್ 1ನೇ ತಾರೀಕು ಬಸವನ ಬಾಗೇವಾಡಿಯಲ್ಲಿ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ಉದ್ಘಾಟನೆಗೊಂಡು ಕೊನೆಗೆ ಅಕ್ಟೋಬರ್ 5ನೇ ತಾರೀಕು ಬೆಂಗಳೂರಲ್ಲಿ ಇದು ಸಮಾರೋಪವನ್ನು ಹೊಂದುತ್ತಾ ಇದೆ. ಎಲ್ಲಾ ಜಿಲ್ಲಾ ಪ್ರದೇಶದಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದೆ. 11ಕ್ಕೆ ಬೆಳಗಾಂ ಇದೆ, 12ಕ್ಕೆ ಧಾರವಾಡ ಇದೆ, 13 ನಾವು ಕಾರವಾರ ಬಹಳ ದೂರ ಆಗ್ತದೆ, ನಮಗಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂದಾಗ ನಮ್ದು ಒಂದು ಜಿಲ್ಲೆಯನ್ನ ಮುಂಡಗೋಡು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂಡಗೋಡಿಗೆ 13ನೇ ತಾರೀಕು ಒಂದು ಬಸವ ಸಂಸ್ಕೃತಿ ಅಭಿಯಾನ ಬರ್ತಾ ಇದೆ. ಆ ಒಂದು ಅಭಿಯಾನದ ಜೊತೆ ಏನ ರಥ ಇದೆ, ಆ ರಥದಲ್ಲಿ ಮುಂದೆ ಬಸವಣ್ಣವರು, ಹಿಂದ್ಗಡೆ ಎಲ್ಲಾ ಸಮಾಜದ ಬಾಂಧವರು, ಅಂಬಿಗರ ಚೌಡಯ್ಯ ಇದ್ದಾನೆ, ಮಡಿವಾಳ ಮಾಚಯ್ಯ ಇದ್ದಾನೆ, ಸಿದ್ದರಾಮೇಶ್ವರರಿದ್ದಾರೆ, ಕುಂಬಾರ ಗುಂಡಯ್ಯ ಇದ್ದಾನೆ, ಹೀಗೆ ಸುಮಾರು ಎಲ್ಲಾ ಶರಣರ ಒಂದು ಅನುಭವ ಮಂಟಪದ ಒಂದು ಮಾದರಿಯಲ್ಲಿ ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ, ಹಡಪದ ಅಪ್ಪಣ್ಣ, ಹೀಗೆ ಬೇರೆ ಬೇರೆ ಸಮುದಾಯದ, ಯಾಕೆಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಬೇರೆ ಬೇರೆ ಜಾತಿಗಳ ಮಧ್ಯೆ ಸಾಮರಸ್ಯವನ್ನ ತರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಜಾತಿಗಳನ್ನೇ ನಿರ್ಮೂಲನೆ ಮಾಡಬೇಕು ಅನ್ನೋದು ಬಸವಣ್ಣನವರ ಉದ್ದೇಶ ಆಗಿತ್ತು. ಬಸವಣ್ಣನವರ ತ್ಯಾಗ ಬಲಿದಾನ ಹೇಗಿತ್ತು ಅಂದ್ರೆ, ಬಸವಣ್ಣ ಹುಟ್ಟಿದ್ದು ಬ್ರಾಹ್ಮಣರಲ್ಲಿ, ಈ ದೇಶದಲ್ಲಿ ಏನು ಸೌಲಭ್ಯಗಳು ಸಿಕ್ತಿತ್ತು ಎಲ್ಲರಿಗಿಂತ ಮೊದಲು ಬಸವಣ್ಣನಿಗೆ ಸಿಕ್ತಿತ್ತು. ಆದ್ರೆ ಬಸವಣ್ಣನ ಒಂದು ಔದಾರ್ಯ, ಅವರ ಒಂದು ಕರುಣೆ, ಮಾನವೀಯತೆ ಹೇಗಿತ್ತು ಅಂದ್ರೆ, ಈ ದೇಶದಲ್ಲಿ ನನಗೆ ಸಿಗುವಂತ ಸೌಲಭ್ಯ, ನನಗೆ ಸಿಕ್ಕುವಂತ ಹಕ್ಕು ಬಾಧ್ಯತೆಗಳು, ನನಗೆ ಸಿಗುವಂತ ಸಂಸ್ಕಾರ,
ನನಗೆ ಸಿಗುವಂತ ಶಿಕ್ಷಣ ಮಾದಾರ ಚೆನ್ನಯ್ಯನಿಗೂ ಸಿಗಬೇಕು, ಡೋಹಾರ ಕಕ್ಕಯ್ಯನಿಗೂ ಸಿಗಬೇಕು, ಒಕ್ಕಲಿಗ ಮುದ್ದಣ್ಣನಿಗೂ ಸಿಗಬೇಕು, ಅಂಬಿಗರ ಚೌಡಯ್ಯನಿಗೂ ಸಿಗಬೇಕು, ತುರುಗಾಯಿ ರಾಮಣ್ಣನಿಗೂ ಸಿಗಬೇಕು, ಕುರುಬರ ಗೊಲ್ಲಾಳನಿಗೂ ಸಿಗಬೇಕು, ಅಕ್ಕನಿಗೂ ಸಿಗಬೇಕು, ಮಹಿಳಾ ಕುಲ ಎಲ್ಲರಿಗೂ ಸಿಗಬೇಕು. ಇದು 8-9ನೇ ವಯಸ್ಸಿಗೆ ಈ ಹಕ್ಕುಗಳನ್ನ ಕೇಳಿ ಅದು ಸಿಗದೇ ಇದ್ದಾಗ ಸಮಾಜಕ್ಕೆ ಬಹಿಷ್ಕಾರವನ್ನ ಹಾಕಿ ಬಸವಣ್ಣ ಕೊಡುವಂತ ಮುಂದಿನ ಈ ಧರ್ಮದಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶ, ಸಮಪಾಲು, ಎಲ್ಲ ರೀತಿಯಲ್ಲೂ ಅವಕಾಶಗಳು ಸಮಾನವಾಗಿ ಕೊಟ್ಟಂತ ಧರ್ಮ ಅದು ಬಸವಣ್ಣನವರ ಧರ್ಮ. ಹಾಗಾಗಿ ಬಸವಣ್ಣನ ತತ್ವಗಳನ್ನ, ಸಿದ್ಧಾಂತಗಳನ್ನ ಜನಮನಗಳಿಗೆ ಮುಟ್ಟಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಬಸವ ರಥಯಾತ್ರೆ ಬರ್ತಾ ಇದೆ. ಇದು ಸುಮಾರು 10:30ಕ್ಕೆ ನಮ್ಮ ಮುಂಡಗೋಡು ಪಟ್ಟಣವನ್ನ ತಲುಪುತ್ತೆ ಧಾರವಾಡದಿಂದ. 10:30ಕ್ಕೆ ಕಾಲೇಜು ಮಕ್ಕಳ ಜೊತೆ ಸಂವಾದ ಇರ್ತದೆ. ಅದರ ಜೊತೆ ಸುಮಾರು ಒಂದು 10-15 ಜನ ಪೂಜ್ಯರು ಬರ್ತಾರೆ. ನಮ್ಮ ಗದಗಿನ ಜಗದ್ಗುರುಗಳು ಬರ್ತಾರೆ, ಬಾಲ್ಕಿಯವರು ಬರ್ತಾರೆ, ಸಾಣೆಹಳ್ಳಿ ಗುರುಗಳು ಬರ್ತಾರೆ, ಹೀಗೆ ನಮ್ಮ ಇಳಕಲ್ಲಿನ ಗುರುಗಳು ಬರ್ತಾರೆ. ಸುಮಾರು ಒಂದು 10-15 ಜನ ಪೂಜ್ಯರು. ಆ ಪೂಜ್ಯರ ಜೊತೆ ಮಕ್ಕಳ ಶಾಲೆ ಕಾಲೇಜುಗಳ ಮಕ್ಕಳ ಜೊತೆ ಒಂದಿಷ್ಟು ಸಂವಾದಗಳಿರುತ್ತೆ. ಅವ್ರು ಏನು ಪ್ರಶ್ನೆಗಳು ಕೇಳ್ತಾರೆ ಇದಕ್ಕೆ ಅವರು ಆನ್ಸರ್ ಮಾಡುವಂತ ಒಂದು ಕಾರ್ಯಕ್ರಮ. ಆಮೇಲೆ 3:30ಕ್ಕೆ ಈ IB-ಯಿಂದ ಮಾರ್ಗ ಅಂಬೇಡ್ಕರ್ ಓಣಿಯಿಂದ ಪೇಟೆಯೆಲ್ಲ ಸುತ್ತಾಡಿಕೊಂಡು ಆಮೇಲೆ ವಿವೇಕಾನಂದ ರಂಗಮಂದಿರಕ್ಕೆ ಆ ಒಂದು ಯಾತ್ರೆ ತಲುಪ್ತಾ ಇದೆ. ಅದೊಂದು ಸಾಮರಸ್ಯದ ನಡಿಗೆ. ಎಲ್ಲಾ ಸಮಾಜ, ಜಾತಿ, ಮತ, ಪಂಥದವರು ಸೇರಿ ಆ ಒಂದು ಸಾಮರಸ್ಯದ ನಡಿಗೆಯನ್ನ ನಡೆದ ನಂತರ 6 ಗಂಟೆಯಿಂದ 8 ಗಂಟೆ ತನಕ ಬಂದಂತ ಪೂಜ್ಯರ ಆಶೀರ್ವಚನ, ಉಪನ್ಯಾಸಗಳಿರ್ತದೆ. ಆಮೇಲೆ 8ರಿಂದ 10 ಗಂಟೆ ತನಕ ಬಸವಣ್ಣನವರ ಜೀವನ ಕುರಿತು ಒಂದು ನಾಟಕ ಇರುತ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತೇನೆ. ಹಾಗೆ ತಾವೆಲ್ಲರೂ ಮಾಧ್ಯಮದವರು ಕೂಡ ಸಹಕಾರವನ್ನ ಕೊಟ್ಟು ಬಸವಾದಿ ಪ್ರಮುಖರ ತತ್ವ ಸಿದ್ಧಾಂತಗಳನ್ನ, ಆ ಸಮಾನತೆಯನ್ನ ತರಲಿಕ್ಕೆ ಏನು ಪ್ರಯತ್ನ ಪಟ್ಟಿದ್ದಾರೆ, ನೀವೆಲ್ಲರೂ ಕೂಡಿ ಆ ಸಮಾಜದಲ್ಲಿ ಬಸವಣ್ಣ ಬಯಸಿದ ಒಂದು ಕಲ್ಯಾಣ ರಾಜ್ಯವನ್ನ, ಜಾತಿ ವರ್ಣ ವರ್ಗರಹಿತವಾಗಿರ್ತಕ್ಕಂಥ ಒಂದು ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಮಾಧ್ಯಮದವರು ಬಹಳ ಮುಖ್ಯ. ನೀವೆಲ್ಲರೂ ಕೂಡಿ ಪ್ರಯತ್ನ ಪಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ತಿಂಗಳು ಕಾಲ ನಡೆಯುತ್ತಿರುವಂತಹ ಬಸವ ಸಂಸ್ಕೃತಿ ಅಭಿಯಾನದ ಮುಂಡಗೋಡು ನಗರದಲ್ಲಿ ಬರುವ 13ನೇ ತಾರೀಕು ಪ್ರಾರಂಭವಾಗಲಿರುವ ಪೂರ್ವಭಾವಿ ಪತ್ರಿಕಾಗೋಷ್ಠಿಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಹಳ್ಳಿಗೆ ಹೋಗಿ ಪ್ರಚಾರವನ್ನು ಮಾಡಿದಂಥ ಅತ್ತಿವೇರಿ ಬಸವೇಶ್ವರ ಮಾತಾಜಿಯವರ ತಾಯಿಯವರಿಗೆ ಭಕ್ತಿಯ ಶರಣಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರಾದಂಥ PS ಪಾಟೀಲ್ ಅವರಲ್ಲಿ, ಜಿಲ್ಲಾ ಅಧ್ಯಕ್ಷರಾದಂಥ ಶಿವಲಿಂಗಯ್ಯ ಅಲ್ಲಯ್ಯನವರ ಮಠನವರಲ್ಲಿ, ಜಿಲ್ಲಾ ಶರಣಸಮಿತಿ ಅಧ್ಯಕ್ಷರಾದಂಥ ದೇಸಾಯಿ ಸ್ವಾಮಿಯವರಲ್ಲಿ, ತಾಲೂಕು ಅಧ್ಯಕ್ಷರಾದಂಥ ಬಸವರಾಜ್ ಪಾಟೀಲ್ ಅವರಲ್ಲಿ, ಇನ್ನುಳಿದಂಥ ಎಲ್ಲ ಹಿರಿಯರಲ್ಲಿ, ಪ್ರಮುಖರಲ್ಲಿ ಅನಂತ ಶರಣವನ್ನು ಹೇಳಿ, ಬಹಳ ಮುಖ್ಯವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದರಿಂದ ಈ ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ಅನಂತ ಶರಣಾರ್ಥಿಗಳು. ತಾಯಿಯವರು ಹೇಳಿದ ಹಾಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಒಂದು ತಿಂಗಳು ಕಾಲ ನಡೆಯುವ ಬಸವ ಸಂಸ್ಕೃತಿ ಅಭಿಯಾನದ ಮುಂಡಗೋಡ ನಗರದ ಕಾರ್ಯಕ್ರಮದ ಪೂರ್ವ ತಯಾರಿಗೆ ತಮ್ಮನ್ನೆಲ್ಲ ಆಮಂತ್ರಣ ಮಾಡಲಾಗಿದೆ. ಈಗಾಗಲೇ ತಮಗೆ ಮಾಹಿತಿ ಬಂದಿರುವ ಹಾಗೆ ಬಸವನ ಬಾಗೇವಾಡಿಯಿಂದ ಪ್ರಾರಂಭವಾಗಿ ಬೀದರ್, ಗುಲ್ಬರ್ಗ, ಬಾಗಲಕೋಟೆಯಲ್ಲಿ ತುಂಬ ಯಶಸ್ವಿಯಾಗಿ 20-25 ಸಾವಿರ ಜನ ಸೇರುವಂಥ ಕಾರ್ಯಕ್ರಮ ಇದಾಗಿರೋದ್ರಿಂದ ಈ ನಮ್ಮ ಮುಂಡಗೋಡು ಹಾಗೂ ಇಡೀ ಕಾರವಾರ ಜಿಲ್ಲೆಯ ಈ ಪ್ರತೀಕವಾಗಿ ನಮ್ಮ ಮುಂಡಗೋಡದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ನೇತೃತ್ವವನ್ನು, ಅಧ್ಯಕ್ಷತೆಯನ್ನು ನಮ್ಮ ಶಾಸಕರು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ತಾಯಿಯವರು ಕೂಡ ಇದಕ್ಕೆ ಟಂಕ ಕಟ್ಟಿ ನಿಂತಿದ್ದಾರೆ. ಅದಕ್ಕೆ ಮುಂದಿನ ಬರುವ 13ನೇ ತಾರೀಕು ಜಿಲ್ಲೆಯ ಎಲ್ಲ ನಮ್ಮ ಸಮುದಾಯದ ಬಂಧುಗಳು, ಇನ್ನುಳಿದ ಎಲ್ಲ ಸಮುದಾಯದವರು, ಬಸವಣ್ಣನವರು ಅಂದರೆ ಬರೀ ಲಿಂಗಾಯತರಿಗೆ ಅಷ್ಟೇ ಸೀಮಿತ ಅಲ್ಲ, ಇಡೀ ಸರ್ವ ಜನಾಂಗಕ್ಕೂ ಕೂಡ ಬಸವಣ್ಣವರನ್ನು ನಾವು ಒಪ್ಕೋಬೇಕಾದಂಥ ಸಂದರ್ಭ. ಯಾಕೆಂದರೆ
ಇವತ್ತು ಲಂಡನ್ ಒಳಗೆ ಬಸವಣ್ಣನ ಪ್ರತಿಮೆ ಕೂತಿದೆ, ಸಂಸತ್ ಭವನದ ಮುಂದೆ ಬಸವಣ್ಣನ ಪ್ರತಿಮೆ ಕೂತಿದೆ. ಬೇರೆ ಬೇರೆ ದಕ್ಷಿಣ ಕರ್ನಾಟಕ, ದಕ್ಷಿಣ ಭಾರತ ಪ್ರತಿ ರಾಜ್ಯದಲ್ಲೂ ಕೂಡ ಬಸವಣ್ಣನವ್ರನ್ನ ಒಂದು ಮೂರ್ತಿಯಾಗಿ ಕೂಡಿಸಿ ಆರಾಧಿಸುವ ಸಂದರ್ಭ ಇದಾಗಿರೋದ್ರಿಂದ, ಎಲ್ಲ ಕಡೆ ಬಸವಮಯವಾಗಿರೋದ್ರಿಂದ ನಮ್ಮ ಕರ್ನಾಟಕದ, ನಮ್ಮ ಕನ್ನಡ ಸಾಹಿತ್ಯದ ಒಂದು ದೊಡ್ಡ ಶಕ್ತಿ, ಕನ್ನಡ ಸಾಹಿತ್ಯಕ್ಕೆ ಒಂದು ದೊಡ್ಡ ಶಕ್ತಿ ಅದು ವಚನ ಸಾಹಿತ್ಯ. ಆ ವಚನ ಸಾಹಿತ್ಯದ ಮೂಲ ನಿರ್ಮಾತೃಗಳು ಬಸವಣ್ಣವರು. ಅವರನ್ನು ನಾವು ಉಳಿಸುವ, ಬೆಳೆಸುವ, ಏನಂದರೆ ನಾವು ಬಸವಣ್ಣ ಹೆಸರು ಕೇಳಿದ್ರೆ ಅದು ಮಂತ್ರ. ಅದು ಹಾಗೆ ಬಸವ ಸಂಸ್ಕೃತಿ ಅಂದರೆ ಅದು ಯಾವುದೇ ಜಾತಿಯ ಸಂಸ್ಕೃತಿ ಅಲ್ಲ, ಅದು ನೀತಿ ಉಳ್ಳವರ ಸಂಸ್ಕೃತಿ. ಪ್ರತಿ ಜನಾಂಗದವರು, ಪ್ರತಿ ಜಾತಿಯವರು, ಪ್ರತಿ ಧರ್ಮದವರು ಕೂಡ ಇದರಲ್ಲಿ ಭಾಗವಹಿಸ್ಬೇಕು. ನಮಗೆ ಸೀಮಿತ ಇಲ್ಲ. ಈಗ ಹೆಂಗೆ ನಮ್ಮ ಸಮುದಾಯ ಅಂತ ನಾವು ಅಂದ್ಕೋತೀವಿ, ಯಾಕಂದ್ರೆ ಬಸವಣ್ಣವರೇ ನಮ್ಮ ಸಮುದಾಯದವರ ಮೂಲೆ. ಬ್ರಾಹ್ಮಣರಿಂದ ಬಂದು ಇಡೀ ಸಮುದಾಯವನ್ನು ಒಂದು ಸಾಂಸ್ಕೃತಿಕವಾಗಿ ಕಟ್ಟಿ, ಧಾರ್ಮಿಕವಾಗಿ ಕಟ್ಟಿ, ಒಂದು ಸಾಮಾಜಿಕವಾಗಿ ಕಟ್ಟಿ, ಯಾವ ರೀತಿ ಮನುಷ್ಯ ಸರ್ವಾಂಗೀಣವಾಗಿರುವಂಥ ಬದುಕನ್ನು, ನೈತಿಕವಾದ ಬದುಕನ್ನು ಕಟ್ಕೋಬೇಕು ಅನ್ನೋಂಥ ಒಂದು ಕಲ್ಪನೆ ಹಾಕ್ಕೊಟ್ಟಂಥವ್ರು ಬಸವಣ್ಣವರು. ಅಂತ ಬಸವಣ್ಣವರ ಒಂದು ಸಂಸ್ಕೃತಿಯ ಅಭಿಯಾನ ನಮ್ಮ ಕಾರವಾರ ಜಿಲ್ಲೆಯ ಮುಂಡಗೋಡದಲ್ಲಿ ನಡೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಆಗಮಿಸಬೇಕು. ಹಾಗೂ ತಮ್ಮೆಲ್ಲರ ಮೂಲಕ ನಮ್ಮ ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರಿಗೆ ಒಂದು ಮನವಿ ಮಾಡ್ಕೊತೀವಿ. ಇದು ಭಾಳ ಅದ್ಭುತವಾದ ಕಾರ್ಯಕ್ರಮ, ಒಂದು ತಿಂಗಳ ಕಾಲ ನಡೆಯುವ ಕಾರ್ಯಕ್ರಮ. ಯಾಕಂದರೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದ ಮೇಲೆ ನಾವು ಯಾರೂ ಕೂಡ ಅದಕ್ಕೆ ರಾಜ್ಯದಂಥ ಒಂದು ಸಭೆಯನ್ನು ಕರೆದಿಲ್ಲ. ಇದು ಸಾಂಸ್ಕೃತಿಕ ನಾಯಕ ಅಭಿಯಾನದ ಒಂದು ಮೂಲ ಭಾಗವಾಗಿ ಬರುವ ಅಕ್ಟೋಬರ್ 5ರಂದು ಬೆಂಗಳೂರಲ್ಲಿ ಬೃಹತ್ ಸಮಾವೇಶ ಇಟ್ಕೊಳ್ಳಲಾಗಿದೆ. ಆ ಪೂರ್ವಭಾವಿಯಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಮೂಲಕ ಎಲ್ಲ ಸಮಾಜ ಬಾಂಧವರಿಗೆ ಒಂದು ಮನವಿ ಅಂದರೆ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಬನ್ನಿ, ಯಶಸ್ವಿಯಾಗಿಗೊಳಿಸಬೇಕು. ಇದಕ್ಕೆಲ್ಲರೂ ಕೂಡ ನಾವೆಲ್ಲ ಸಿದ್ಧರಾಗಿದ್ದೀವಿ. ಪೂರ್ವಸಿದ್ಧತೆ ಸಭೆ ಇದೆ, ಪೂರ್ವಸಿದ್ಧ ಪತ್ರಿಕಾಗೋಷ್ಠಿ. PS ಪಾಟೀಲ್ ಇರ್ಬೋದು, ತಾಯಿಯವರು ಇರ್ಬೋದು, ನಮ್ಮ ಬಸವರಾಜ್ ಪಾಟೀಲ್ ಇರ್ಬೋದು, ದೇಸಾಯಿ ಸ್ವಾಮಿ ಇರ್ಬೋದು, ಶಿವಲಿಂಗ ಸ್ವಾಮಿ ಇರ್ಬೋದು, ಇನ್ನೊಂದು ಎಲ್ಲ ಸಮಾಜದ ಹಿರಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲಿಸಿದ್ದಾರೆ. ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದ ಯಶಸ್ವಿಗೆ ನೀವೆಲ್ಲ ದುಡಿಬೇಕು. ಪತ್ರಿಕಾ ಮಾಧ್ಯಮದ ಮೂಲಕ ಇಡೀ ರಾಜ್ಯಕ್ಕೆ ಈ ಕಾರ್ಯಕ್ರಮ ಪ್ರಸಾರವಾಗಬೇಕು ಅನ್ನೋ ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಏನು ಹೆಸರು ಹೇಳಂಗಿಲ್ಲ. ಈಗಾಗಲೇ ಮಾತಾಜಿಯವರು, ಸ್ವಾಮೀಜಿಯವರು ಮಾತನಾಡಿದ್ದಾರೆ. ಭಾಳಷ್ಟು ಜನಕ್ಕೆ, ಭಾಳಷ್ಟು ಸರ್ಕಾರ ಮಹಾತ್ಮರ ಜಯಂತಿಯನ್ನು ಮಾಡ್ತಾರೆ. ಜಯಂತಿ ಮಾಡಿದಾಗ ಭಾಳಷ್ಟು ಮಂದಿ ನಮ್ಮ ಸಮಾಜದವರಷ್ಟ ಅನ್ನೋದ್ರ ಕೂಡಿ ಜಯಂತಿಯನ್ನು ಮಾಡ್ತಾರೆ. ಆ ಉದ್ದೇಶದಿಂದ ಸರ್ಕಾರ ಈಗಾಗಲೇ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರಿಂದ ಇಡೀ ಸಮಾಜದಲ್ಲಿರುವ ಜಾತ್ಯತೀತ ಹೋಗ್ಬೇಕನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಠಾಧೀಶರು ಹಮ್ಮಿಕೊಂಡಾರ. ಅದು ಹೋಗ್ಬೇಕು. ನಾವೀಗಾಗಲೇ ಭಾಳಷ್ಟು ಕಡೆ ಜಯಂತಿಯನ್ನು ನೋಡ್ತೇವೆ. ಅಂಬೇಡ್ಕರ್ ಅಂದ್ರೆ ಅವರಷ್ಟ ಕೊಡೋದು, ಬಸವಣ್ಣ ಅಂದ್ರೆ ಲಿಂಗಾಯತರು, ಆ ಭಾವನೆ ಬೇಕನ್ನೋ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡೈತೆ. ಮಾಧ್ಯಮದ್ದು ಭಾಳ ಪಾತ್ರ ಇರೋದರಿಂದ ಮಾಧ್ಯಮದಾಗ ಏನು ಬರ್ತೈತೋ ಅದು ಜನರಲ್ಲಿ ಅಚ್ಚು ಮೂಡುವಂಥದ್ದು. ಅದಕ್ಕೆ ನಿಮ್ಮ ಮುಖಾಂತರ ಬಸವಣ್ಣರ ಕಾರ್ಯಕ್ರಮ ಎಲ್ಲರಿಗೂ ಸಂಬಂಧಪಟ್ಟಿದ್ದು, ಎಲ್ಲರೂ ಸೇರಿ ಇದನ್ನು ನಾವು ಚೆಂದ ಕಾಣಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಾಧ್ಯಮದವರು ನಿಮ್ಮ ಪಾತ್ರ ದ್ವಾಡದಿದ್ರಾಗ ನೀವೇನು ಪ್ರಚಾರ ಮಾಡ್ತೀರೋ ಅದನ್ನು ಜನಕ್ಕೆ ಗೊತ್ತಾಕೈತಿ. ಸಣ್ಣ ಪುಟ್ಟ ಏನಾರು ಲೋಪದೋಷ ಇದ್ರೆ ಅದನ್ನು ಎತ್ತಿ ತೋರಿಸ್ಬಾರ್ದು. ಯಾರ ಮಾತಾಡೋ ಮುಂದೆ ಏನಾರು ಅಪ್ತಪ್ಪೆ ಅಂದ್ರೆ ಅದನ್ನು ಬಿಂಬಿಸಿದ್ರೆ ಸಮಾಜಕ್ಕೂ ಸರಿಯಾಗಂಗಿಲ್ಲ. ಆ ರೀತಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಕಾರ್ಯಕ್ರಮ 13ನೇ ತಾರೀಕಿಗೆ ಟೈಮ್ ಸಿರಿದು. ಇದೇನು ರಾಜಕೀಯ ಕಾರ್ಯಕ್ರಮ ಅಲ್ಲ. 6 ಗಂಟೆಗೆ ಅಂದ್ರೆ 6 ಗಂಟೆಗೆ ಸ್ಟಾರ್ಟ್ ಆಕೈತಿ. ಮೆರವಣಿಗೆ 3 ಗಂಟೆವರೆಗೂ ಹೆಚ್ಚು ಕಮ್ಮಿ ಆಗ್ಬೋದು. ಕಾರ್ಯಕ್ರಮ 6ರಿಂದ 8, 8ರಿಂದ ನಾಟಕ. ಅದಕ್ಕೆ ದಯಮಾಡಿ ನಿಮ್ಮದೆಲ್ಲ ಮಧ್ಯಾಹ್ನ ಬೆಳಿಗ್ಗೆನೂ ಟಿಫನ್ನು, ಮಧ್ಯಾಹ್ನ ಪ್ರಸಾದ, ರಾತ್ರಿನೂ ಪ್ರಸಾದ ಇರ್ತದೆ. ನಿಮ್ಮ ಸಹಕಾರನೂ ಇರಬೇಕು. ಅದಕ್ಕೆಲ್ಲರೂ ಸೇರಿ ನಮ್ಮ ಜಿಲ್ಲೆಯಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ಭಾಳ ಕಡಿಮೆ ಆಕ್ಕವ. ಅದಕ್ಕೆ ನಿಮ್ಮೆಲ್ಲ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಅದ್ದೂರಿಯಾಗಿ ಮಾಡೋಣ ಅಂತೇಳಿ ನಿಮ್ಮಲ್ಲಿ ಕಳಕಳಿ ವಿನಂತಿ. ಯಾರು ಪಾಟೀಲ್ ರಾಷ್ಟ್ರ ಅಧ್ಯಕ್ಷರು, ಅಲ್ಲೇ ಮಠ ಅಧ್ಯಕ್ಷರು ಅನ್ನೋಕ್ಕಿಂತ
ಎಲ್ಲರೂ ಸೇರಿ ಮಾಡುವಂಥ ಇದು ಕಾರ್ಯಕ್ರಮ. ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ನಿಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡಿ ನಿಮ್ಮ ಪ್ರಚಾರ ಒಳ್ಳೆಯ ರೀತಿಯಿಂದ ಆಗಲಿ ಅಂತೇಳಿ ನಿಮ್ಗೆ ವಿನಂತಿಯನ್ನು ಮಾಡಿಕೊಂಡು ನಾನು ಮಾತು ಮುಗಿಸ್ತೇನೆ.